ಹಂಚುಗಳು ಹೋದವೆಂದು ಕಟ್ಟಡವನ್ನೇ ನೆಲಸಮ ಮಾಡಲು ಹೊರಟರೆ ಅಧಿಕಾರಿಗಳು. ಮೀಟಿಂಗ್ಗಳು ಇದನ್ನು ಕೇಳಿ ನಾನೇ ಹೇಳಿದೆ, ಈ ಥರ ಹಿಂಗಿದೆ ಈ ಥರ ಅಂತ. ಅದಕ್ಕೆ ದಿಢೀರ್ ಅದು ನೆಲಸಮ ಆಗಬೇಕು. ಅದು ಕಳೆದ 15 ದಿನಗಳ ಹಿಂದೆ ಬಿರುಗಾಳಿ ಮಳೆಗೆ 78ನೇ ವರ್ಷದ ಸಂಭ್ರಮಾಚರಣೆಯ ಕಾಲೇಜು ಹೈಸ್ಕೂಲಿನ ಮೇಲ್ಛಾವಣಿಯ ಹಾರಿಹೋದ ಹಂಚುಗಳು ಹೋದವೆಂದು ಕಟ್ಟಡವನ್ನೇ ನೆಲಸಮ ಮಾಡಲು ಹೊರಟರೆ ಅಧಿಕಾರಿಗಳು. ತಹಸೀಲ್ದಾರ್ ಗಮನಕ್ಕೆ ತರುವಲ್ಲಿ ವಿಫಲರಾದರೆ ಶಿಕ್ಷಣಾಧಿಕಾರಿಗಳು. 5 ರಿಂದ 10 ಸಾವಿರ ರೂಪಾಯಿಗಳಲ್ಲಿ ಆಗುವ ಕೆಲಸಕ್ಕೆ ನೆಲಸಮ ಮಾಡುವಂತೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ಅಧಿಕಾರಿಗಳೇ ಇದೇನಾ ಸರ್ಕಾರಿ ಶಾಲೆ ಉಳಿಸುವ ಪರ? 78 ವರ್ಷದ ಕಾಲೇಜು ಹೈಸ್ಕೂಲಿನ ಬಗ್ಗೆ ತಹಸೀಲ್ದಾರ್ ಅಶ್ವಿನಿಯವರ ಗಮನಕ್ಕೆ ತಂದ ಪತ್ರಕರ್ತ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಸಲಾವುದ್ದೀನ್ ಅಧಿಕಾರಿಗಳನ್ನು ಕಳಿಸಿ ಪರಿಶೀಲಿಸಿ ಹಂಚುಗಳು ಬಿದ್ದಿರುವ ವರದಿ ತೆಗೆದುಕೊಂಡು ಮುನ್ನೆಚ್ಚರಿಕೆ ಕ್ರಮ ಜರುಗಿಸಿ ಅಂತ ಹೇಳಿ ಎಡಬ್ಲ್ಯೂಗೆ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂತು, ತಹಸೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಬಂತು. ಆದರೆ ಯಾರಿಗೆ ಕಾಮಗಾರಿ ಅಡ್ವಾನ್ಸ್ ಕಾಮಗಾರಿ ಯಾರಿಗೆ ಮಾಡಿದೆ ಅಂತ ಅವ್ರು ಮಾಡಿಲ್ಲ. ಅವ್ರು ಮಾಡ್ದಲ್ಲೇ ಇದ್ದಾಗ ಮಕ್ಕಳಿಗೆ ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವರು ಬಂದ್ ಮಾಡಬೇಕು, ಇಲ್ಲಾಂದ್ರೆ ಮುಂದ್ಗಡೆ ಪರ್ಯಾಯ ಮಾರ್ಗ ಮಾಡಬೇಕು. ಎಲ್ಲಿ ಹಂಚುಗಳು ಬಿದ್ದೋಗಿದ್ದಾವೆ ಅದೇ ಮಾರ್ಗದಲ್ಲಿ ಮಕ್ಕಳ ಕಳಿಸಿದ್ರೆ ಈಗ ಏನು ಇಲ್ಲಿ ಬಿಒ ಮಕ್ಕಳಿರ್ಬೋದು, ಇಲ್ಲಿ ಬರ್ತಿರ್ತಕ್ಕಂಥ ಏನು ಉಪನ್ಯಾಸಕರು ಏನು ಶಿಕ್ಷಕರು ಮಕ್ಕಳಿರ್ಬೋದು, ಅವ್ರು ಒಳ್ಳೆ ಸುಸಜ್ಜಿತವಾದ ಸರ್ಕಾರಿ ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆ ಓದ್ತಾ ಇರ್ತಾರೆ. ಇಲ್ಲಿ ಬರ್ತಿರೋದು ಬಡ ಕೂಲಿ ಕಾರ್ಮಿಕರು, ಅಪ್ಪ ಅಮ್ಮ ಇದ್ದಿರ್ತಕ್ಕಂಥ ಬಡ ಮಕ್ಕಳು, ಅತೀವ ಹಿಂದುಳಿದ ಮಕ್ಕಳು ಇಲ್ಲಿ ಬರ್ತಾ ಇರೋದು. ಅವ್ರ ಜೀವದ ಮೇಲೆ ಚೆಲ್ಲಾಟ ಆಡಬಾರ್ದಲ್ಲ. ಎಲ್ಲ ನೋಡ್ಕೊಂಡು ಸುಮ್ಮನೆ ಇರೋದು ಯಾವ ನ್ಯಾಯ ಇದು? 2-3 ಲಕ್ಷ ಕಲೆಕ್ಷನ್ ಆಗುತ್ತೆ. ಏನು ಮಾಡ್ಬೋದು? ಏನು ಮಾಡೋಕ್ಕೆ? ಯಾರು ಕಂಟ್ರಾಕ್ಟ್ ಫೋನ್ ಮೂಡಿಗೆರೆ ತಾಲೂಕಲ್ಲಿ ಶತಮಾನ ಕಂಡಿರ್ತಕ್ಕಂಥ ಈ ಏನು ಹೈಸ್ಕೂಲ್ ಮತ್ತು PU ಕಾಲೇಜ್ ಹಿಂದೆ ಇತ್ತು, ಈಗ ಹೈಸ್ಕೂಲ್ ಕಾರ್ಯನಿರ್ವಹಿಸ್ತಾ ಇದೆ. ಈ ಹೈಸ್ಕೂಲಲ್ಲಿ ಕಳೆದ 1 ತಿಂಗಳಿಂದ ಅಕಾಲಿಕ ಬಂದಿರೋ ಮಳೆಯಿಂದ ಹಂಚುಗಳು ಗೋಡೆಗಳು ಎಲ್ಲ ಕುಸಿದು ಬಿದ್ದಿತ್ತು. ಆದರೆ 1 ತಿಂಗಳಾದರೂ ಕೂಡ ಯಾವುದೇ ರೀತಿ ರಿಪೇರಿ ಆಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಈ ತಾಲೂಕು ಆಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ಈಗಲೂ ಕನಿಷ್ಠ 400 ರಿಂದ 450 ಮಕ್ಕಳು ಮಧ್ಯಾಹ್ನ ಏನು ಹಂಚುಗಳ ಮೇಲೆ ನೇತಾಡ್ತಾ ಇದ್ದಾವೆ, ಮಳೆ ಬರ್ತಾ ಇದೆ, ಗೋಡೆ ಅದೇ ಭಾಗದಲ್ಲಿ ಮಕ್ಕಳುಗಳು ಒಳಗೆ ಬರ್ತಾ ಇದ್ದಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಏನಾದರೂ ಅನಾಹುತ ಆದರೆ ಮಕ್ಕಳ ಜೀವಕ್ಕೆ ಅಪಾಯ ಆದರೆ ತಾಲೂಕು ಆಡಳಿತ ನೇರ ಹೊಣೆ. ಅತಿ ತುರ್ತಾಗಿ ನಾಳೆಯಿಂದನೇ ಕಾರ್ಯ ಪ್ರಾರಂಭಿಸಬೇಕು ಅಂತ ಹೇಳ್ತಾ ಇದ್ವಿ. ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ BO ಕಚೇರಿ ಮುಂದೆ ಧರಣಿ ಮಾಡಿ ಎಚ್ಚರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ತಾವು ಈ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಹೌದು. ಈ ಶಾಲೆಯ 3 ವರ್ಷ SDMC ಅಧ್ಯಕ್ಷರಾಗಿ ಕೂಡ ಕರ್ತವ್ಯ ನಿರ್ವಹಿಸಿದೆ. ಅದರಲ್ಲಿ 450 ಮಕ್ಕಳು ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ, ವಾಪಸ್ ಅಲ್ಲಿಂದನೇ ಬರ್ತಾರೆ. ಪ್ರೇಯರಿಗೆ ಅದರೊಳಗಿಂದ ಹೋಗ್ತಾರೆ, ಮತ್ತೆ ಅಲ್ಲಿಂದನೇ ಬರ್ತಾರೆ. ನಾನು ಅದು ಹೇಳಿದ್ದೀವಿ. ಈಗ DDPI ಕೂಡ ಮಾತಾಡಿದ್ವು ಮೊನ್ನೆ ಮೀಟಿಂಗಲ್ಲಿ. CS ಮೀಟಿಂಗಲ್ಲೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೀನಿ. ನಾನು CS ಮೀಟಿಂಗಲ್ಲೂ ಇದನ್ನು ಕೇಳಿ ನಾನೇ ಹೇಳಿದೆ, ಈ ಥರ ಹಿಂಗಿದೆ ಈ ಥರ ಅಂತ. ಅದಕ್ಕೆ DDPI ಅದು ನೆಲಸಮ ಆಗಬೇಕು, ಅದು ಆ ಥರ ಇದೆ ಕಂಡೀಷನ್ನು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಇವಾಗ ಏನಾಗಿದೆ ಅಂತಂದರೆ ಗೋಡೆ ಇದೆ ಕಟ್ಟಿದೆಯಲ್ಲ, ಗೋಡೆ ಎಲ್ಲ ಗಟ್ಟಿ ಇದೆ. ಅದು DDPI ಹೇಳ್ಬೋದು. ನಾವು ಹೇಳ್ತಿರೋದು ಏನಂದ್ರೆ ಮೇಡಮ್, ಅಲ್ಲಿ ಆ ಸ್ಥಿತಿಯಲ್ಲಿ ಇದೆಯಲ್ಲ, ಮೇಲೆ ಹಂಚು ಪೂರ್ತಿ ನೇತಾಡ್ತಾ ಇದ್ದಾವೆ. ಅಲ್ಲಿ 3-4 ಕಡೆಯಲ್ಲಿ ಮತ್ತೆ ಬೇರೆ ಜಾಗದಲ್ಲಿ ಸೀಟ್ ಇಲ್ಲ. ಮಕ್ಕಳನ್ನ ಅದರೊಳಗೆ ಕಳಿಸ್ತಾ ಇದ್ದೀರಾ? ಕಳಿಸಬಾರ್ದು ಅಂತಲೇ ಹೇಳಿದ್ವಿ ನಾವು. ಈಗ ಮಕ್ಕಳು ಸರ್ ಅಂತ ಹೇಳಿದೆ ನಾನು. ಅಡುಗೆ ಮನೆಯೂ ಇದೆ, ಟೆಕ್ಸ್ಟ್ ಬುಕ್ಕು ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಮೌಲಾನಾದು ಒಂದು ಶಾಲೆನೂ ಕೂಡ ನಡೀತಾ ಇತ್ತು. ಸ್ಪೋರ್ಟ್ಸ್ ರೂಮ್ ಇದೆ, ಡ್ರಾಯಿಂಗ್ ರೂಮ್ ಇದೆ, ಇದೆಲ್ಲ ಬಳಕೆ ಆಗ್ತಾಯಿದೆ ಸರ್ ಅಂತ ನಾವು ಹೇಳಿದ್ವಿ. ಸೊ ಹಾಗಾಗಿ ಅದನ್ನು ತಕ್ಷಣ ತೆರವು ಮಾಡಬೇಕೀಗ. ಅಡುಗೆನೂ ಅವರು ನಮ್ಮ DDPI ಸರ್ ಹೇಳಿದ್ದು ಅದೇ, ಅಡುಗೆನೂ ಅಲ್ಲಿ ಬೇಡ ಮಾಡೋದು, ಅದನ್ನು ಯಾವ್ದಾದ್ರು ರೂಮಿಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದೆ. ಅಲ್ಲಿ ಮಾಡೋದೇ ಬೇಡ ಅಡುಗೆ. ಈಗ ಪ್ರೇಯರ್ಗೆ ಈಗ ಇವರು ಬೇರೆ ಅಲ್ಲಿ ನಿಲ್ಲಿಸಲೇಬಾರ್ದು, ಯಾಕೆ ಓಡಾಡಲೇಬಾರ್ದು ಮಕ್ಕಳು. ಈಗ ಹಿಂದ್ಗಡೆ ಬಾಗಿಲಲ್ಲಿ ಲಾಕ್ ಆದ್ರೂ ಮಾಡಿಸ್ಬೇಕು, ಹಿಂದ್ಗಡೆ ಬಾಗಿಲಲ್ಲಿ ಪೂರ್ತಿ ಅದನ್ನ ವ್ಯವಸ್ಥೆ ಮಾಡಿಸ್ತೀವಿ, ಲಾಕ್ ಮಾಡಿಸ್ತೀವಿ, ಖಂಡಿತ ಮಾಡಿಸ್ತೀವಿ. ಫುಲ್ಲು ಯಾರ ತಲೆ ಮೇಲೆ ಯಾವ ಸಂದರ್ಭದಲ್ಲಾದ್ರೂ ಬೀಳ್ಬೋದು, ಹಂಗಿದೆ ಜೀವಕ್ಕೆ ರಕ್ಷಣೆ ಬೇಕಾಗಿದೆ. ಬೇರೆ ಎಲ್ಲ ಘಟನಾತ್ಮಕವಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೂ ಒಂದೇನು ಗೊತ್ತಾ, ಈಗ ಅವರೇ ಪಾಪ ವಾಲಂಟ್ರಿಗೆ SDMC ಅವರೇ ಇಲಾಖೆಯಿಂದ ಬರುವವರೆಗಾದ್ರೂ ನಾವು ಮಾಡ್ತೀವಿ ಅನ್ನೋ ಒಂದು ಕಾರ್ಯವನ್ನು ಕೈಗೊಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ರಿಪೇರಿ ಮಾಡಿಸ್ಕೊತೀವಿ ನಾವು SDMC ಅವರೆಲ್ಲ ಸೇರಿ ಅಂತೇಳಿ ಪ್ರಿನ್ಸಿಪಲು ಅದೇ ಮಾತಾಡಿದ್ದೀವಿ. ನಿನ್ನೆನೂ ಕೂಡ ಅದೇ ಮಾತಾಡಿದ್ದೀವಿ. ತಾತ್ಕಾಲಿಕವಾಗಿ ಮಕ್ಕಳು ಅಲ್ಲಿಂದ ಓಡಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೇ. ಮತ್ತು ಅಡುಗೆನೂ ಅಷ್ಟೇ ಬೇರೆ ಕಡೆ ಎಲ್ಲರೂ ವ್ಯವಸ್ಥೆ ಮಾಡ್ತೀನಿ ಅಂತಲೇ ನಾನು ಹೇಳಿದ್ದೀನಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಮತ್ತೊಂದು ಸತಿ ಅವ್ರನ್ನ ನಾನು ಅದ್ರ ಬಗ್ಗೆ ಕೊಂಡಿರುವಂಥ ಶಾಲೆಗಳು ಒಟ್ಟು 9 ಪಟ್ಟಿ ಮಾಡಿ ನಾವು ಇವಾಗ ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಮ್ಮ
ಇನ್ನು ಡಿ ಡಿ ಆಫೀಸ್ಗೆ ಕಚೇರಿಗೆ ಯಾವ್ಯಾವ ಶಾಲೆಗಳು ಮೇಡಮ್? ಪಟ್ಟಿ ಬೇಕು ಅಂದರೆ ಹೇಳ್ತೀನಿ ಒಂದು ನಿಮಿಷ. ಬಾಳೆಹೊಳೆ ಒಂದು ಪ್ರೌಢಶಾಲೆ ಬಾಳೆಹೊಳೆ ಒಂದಿದೆ. ಆಮೇಲೆ ಹಾಲೂರು, ಮೂಡಿಗೆರೆ, ಬಾಳೆಹೊಳೆ ಬಂದು ಕಳಸ, ಮೂಡಿಗೆರೆಯಲ್ಲಿ ಹಾಲೂರು ಒಂದು ಶಾಲೆ, ಮತ್ತು ಮರಸಣಿಗೆ ಒಂದು ಶಾಲೆ, ತ್ರಿಪುರ, ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಸೆ, ಮತ್ತೊಂದು HPS ಹಳೆಕೆರೆ, ಇನ್ನೊಂದು GLPS ಕನ್ನೇಹಳ್ಳಿ, ಮತ್ತೊಂದು GHPS ಮುತ್ಕೆಪುರ, ಮತ್ತೊಂದು GJC ಬಾಯ್ಸು ಮೂಡಿಗೆರೆ. ಇದು ಮೇಯ್ನಾಗಿ. ಸೊ ಇಷ್ಟನ್ನ ಕಳಿಸಿದ್ದೀವಿ ನಾವು. GPS ಫೋಟೋ ಸಮೇತನೇ ಹಾಕ್ಬಿಟ್ಟಿದ್ದೀವಿ. GPS ಪ್ರೆಸೆಂಟ್ ಡೇಸು ನೆನ್ನೆ ಫೋಟೋ ತೆಗೆದು ಹೇಗೆ ಕಂಡೀಷನ್ ಇದೆ ಅಂತೇಳಿ ಆಯಾ ಶಾಲೆಯಿಂದ ತೆಗೆದು ಹಾಕಿದ್ದೀವಿ. ಆಲ್ರೆಡಿ ಇದು ಬೆಂಗಳೂರಿಗೂ ಹೋಗಾಗಿದೆ. ಸೊ ಅಲ್ಲಿಂದನೇ ಇಂಜಿನಿಯರ್ ಬರ್ತಾರೆ, ಅದು ಬಂದು ಅವ್ರು ಎಕ್ಸಾಮಿನ್ ಮಾಡ್ತಾರೆ, ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ.